ಈಗ ನಾನು ಹೇಳೋ ವಿಷಯ ಕೇಳಿದ್ರೆ ನಿಜವಾಗ್ಲೂ ಹುಡುಗಿರ್ನ ಬೇಕು ಅಂತೀರಾ, ಆದ್ರೆ ಏನ್ ಮಾಡೋದು, ಪ್ರಪಂಚ ನಡೆಯೋದೇ ಆತರ. ಓದ್ಲಗಲ್ ಹೇಳದ್ನಲ್ಲ, ನನ್ನ ಹಸ್ಬೆಂಡ್ ನ ಸೆಕೆಂಡ್ ಟೈಮ್ ಮೀಟ್ ಮಾಡದ್ಮೇಲೆ ಇನ್ನೊಂದು ಹುಡುಗನ್ ಕೂಡ ಮೀಟ್ ಮಾಡಿದ್ದೆ ಅಂತ ಹೇಳಿದ್ನಲ್ಲ. ಹಾಗೆ ಅಡ್ಗೆ ಮಾಡ್ತಾ ಮಾಡ್ತಾ ಸ್ಟೋರಿ ಕಂಟಿನ್ಯೂ ಮಾಡ್ತೀನಿ. ಪಾಪ ಆ ಹುಡುಗನು ಒಳ್ಳೆಯವರು ಅಂತ ಅನ್ನಿಸ್ತು. ಸೊ ನಾನೇನ್ ಮಾಡ್ದೆ ಅಂತ ಹೇಳಿದ್ರೆ, ನಮ್ಮ ಅಪ್ಪ ಅಮ್ಮನ್ಗೆ ಹೇಳ್ದೆ, ಇವ್ರಿಬ್ರು ನನ್ಗೆ ಓಕೆ ಅಂತ ಇದ್ದಾರೆ, ನೀವ್ ಯಾರನ್ನ ಓಕೆ ಅಂತ ಹೇಳ್ತೀರಾ, ಅವರು ನನ್ಗೆ ಓಕೆ ಅಂತ ನಮ್ಮ ಅಪ್ಪ ಅಮ್ಮನ ಮೇಲೆ ಡಿಸಿಷನ್ ಬಿಟ್ಬಿಟ್ಟೆ. ನಾನ್ ಬೇರೆ ದುಬೈ ಬೇಸ್ ಕಂಪ್ನಿ ಮೇಲೆ ವರ್ಕ್ ಮಾಡ್ತಾ ಇದ್ನ. ಸೊ ನನ್ಗೆ ಇದ್ದಿದ್ದು ಹಾಲಿಡೇ ಫ್ರೈಡೆ ಮತ್ತೆ ಫ್ರೈಡೆ ಗಂಡನ್ ಮನೆ ಕರೆಯೋಣ ಅಂತ ಹೇಳಿದ್ರೆ ಅದು ಶುಕ್ರವಾರ. ಸೊ ಆಫೀಸ್ ರಜಾ ಹಾಕಿ ಬರೋದು ಕಷ್ಟ ಆಗತ್ತೆ. ಇನ್ ಶನಿವಾರ ಗಂಡು ಹೆಣ್ಣು ಶಾಸ್ತ್ರ ನೋಡಿ, ಇನ್ನು ಮಿಕ್ಕಿರೋದು ಭಾನುವಾರ ಒಂದೇ. ಸೊ ನಾನೇ ಕಾಂಪ್ರಮೈಸ್ ಆಗ್ಬೇಕು. ಭಾನುವಾರ ಒಂದೇ ದಿನ ಗಂಡು ಮನೆಗೆ ಬಂದು ನನ್ನ ನೋಡ್ಕೊಂಡು ಹೋಗ್ಬೋದಾಗಿತ್ತು. ಹಾಗೋ ಹೇಗೋ ಕೋವಿಡ್ ಟೈಮು ವರ್ಕ್ ಫ್ರಮ್ ಹೋಮ್ ಬೇರೆ ನಡೀತಾ ಇತ್ತು. ಸೊ ತಲೆನೋವು ಇರ್ಲಿಲ್ಲ, ಹೆಂಗೋ ಮ್ಯಾನೇಜ್ ಮಾಡ್ಬೋದು ಅಂತ ಪ್ಲಾನ್ ಮಾಡಿದ್ವಿ. ಇನ್ನು ವಾರಕ್ಕೆ ಒಂದ್ ಗಂಡು ನೋಡ್ಕೊಂಡು ಕುತ್ಕೊಂಡ್ರೆ ಇಡೀ ವರ್ಷ ಆದ್ರೂ ಇನ್ ಗಂಡ್ ಸೆಟ್ ಆಗಲ್ಲ ಅನ್ನೋ ಯೋಚನೆ ನಮ್ಮ ಅಪ್ಪ ಅಮ್ಮಂದು. ಹೇಗಿದ್ರು 2 ಗಂಡು ಓಕೆ ಆಗಿದ್ರಲ್ಲ. ಸೊ ಮನೆಗೆ ಇಬ್ರು ಕರೆದ್ಬಿಟ್ವಿ. ಅದು ಒಂದೇ ದಿನ ಎಂತ ಎಡವರ್ಟ್ ಆಯ್ತು ಅಂತ ಹೇಳಿದ್ರೆ, ಇಬ್ರಿಗೂ ಬೇರೆ ಬೇರೆ ಟೈಮಿಂಗ್ ಕೊಟ್ಟಿದ್ವಿ. ಫಸ್ಟ್ ಇನ್ನೊಂದ್ ಗಂಡ್ ಮನೆಯವ್ರಿಗೆ ಹೇಳಿದ್ವಿ. ಅವ್ರು ಹೊರಟ ಮೇಲೆ ನನ್ನ ಹಸ್ಬೆಂಡ್ ಮನೆಯವ್ರನ್ನ ಕರೆದಿದ್ವಿ. ಎಂತ ಪಜಿತಿ ನಡೀತು ಅಂದ್ರೆ, ನನ್ನ ಹಸ್ಬೆಂಡ್ ಮನೆಯವರು ಮುಂಚೆನೆ ಬಂದ್ಬಿಟ್ರು. ಈ ಸಿಚುವೇಶನ್ ಹೇಗೆ ಹ್ಯಾಂಡಲ್ ಮಾಡಿದೆ ಅಂತ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಅಲ್ಲಿ ತನಕ ನಾನು ಫಾಲೋ ಮಾಡೋದು ಮರಿಬಿಡಿ. ಥ್ಯಾಂಕ್ ಯು ಸೋ ಮಚ್.